ನೀವಷ್ಟು ದೊಡ್ಡ ಹಾವನ್ನ ಹೇಗಿಡಿದ್ರಿ? ಹಾವು ನಮಗಿಂತ ಚಿಕ್ಕ ಪ್ರಾಣಿ ಅಲ್ವಾ, ಅದಕ್ಕೆ ಹಿಡಿದು ಬಿಟ್ಟೆ. ಅವನೇ ಅಲ್ವೇನೆ ಇವನು ಡಬಲ್ ಆಕ್ಟಿಂಗನೇ? ಹಾಗಾದ್ರೆ ಹುಲಿನೂ ಹಿಡಿತೀರಾ? ಇದೆಲ್ಲ ನಾನು ಒಂಥರ ಹಿಡಿತಾರೆ. ಹುಲಿನ, ಇಲಿನ, ಹೆಗ್ನಾನು ಹಿಡಿತಾರೆ. ಎಲ್ಲ ಸ್ವಲ್ಪ ಹಂಗೆ ಸೈಡ್ ನಿಂತ್ಕೊಳ್ಳಿ. ನಡಿ ನಡಿ ನಡಿ. ಎಷ್ಟು ಸಲ ನೋಡಿದ್ರು ಎಲ್ಲರ ಜಾತಕದಲ್ಲೂ ಪೂರ್ಣಾಂಶ ಯೋಗನೇ ಕಾಣಿಸ್ತಾ ಇದೆಯಲ್ಲಮ್ಮ. ಹಾ ಅಮ್ಮ, ಇದಕ್ಕೆ ಮುಂಚೆ ನಿಮ್ಮ ಮನೇಲಿ ತೀರ್ಕೊಂಡವ್ರ ಜಾತಕಗಳ ಜೊತೆ ಈ ಜಾತಕನೂ ಹೋಲಿಸಿ ನೋಡಿದ್ರೆ ಏನಾದ್ರೂ ವಿಷಯ ತಿಳಿಬಹುದೇನೋ? ಹಾಗೆ ಮಾಡಿ ಶೇಷಯ್ಯ, ಹಳೆಯ ಜಾತಕಗಳು ನಮ್ಮ ಮನೇಲಿ ಎಲ್ಲೋ ಇರಬೇಕು. ಹುಡುಕಿ ತರ್ತೀನಿ, ಹೋಲಿಸ್ ನೋಡಿ. ಆಯ್ತಮ್ಮ, ಹಾಗೆ ಆಗ್ಲಿ. ಬಾಳೆಕಂದು, ಮಾವಿನ ಸೊಪ್ಪು, ಸೇವಂತಿಗೆ ಹೂವು, ಮಲ್ಲಿಗೆ ಹೂವು ಅವೆರಡು ನಮ್ ತೋಟದಲ್ಲೇ ಇಲ್ವಾ? ಹೌದಲ್ವಾ, ಸುಮ್ನೆ ಹೇಳಿ ಪ್ರಾಣ ತೆಗಿತಾರಲ್ಲ. ಬಾಳೆಹಣ್ಣುಗಳನ್ನು ಬರ್ಕೊಳಪ್ಪ. ಬರ್ಕೊಳ್ಳೋ. ಬಾಳೆಹಣ್ಣು ನಮ್ ತೋಟದಲ್ಲೇ ಇಲ್ವಾ? ಕ್ಯಾನ್ಸಲ್ ಕ್ಯಾನ್ಸಲ್. ಪೇಟೆಗೆ ಹೋಗ್ತಾ ಇದಾರಲ್ಲ, ಇನ್ನೇನ್ ಬೇಕು ಹೇಳಿ? ಇರಮ್ಮ. ಏ ಚಿನ್ನು, ಯಾಕಪ್ಪ ಬರೀ ಅಂದ್ರೆ ಅರ್ಧಕ್ಕೆ ಬಿಟ್ಟು ಹೋಗ್ತಿದೆಯಲ್ಲೋ? ಬರ್ಕೊಳ್ಳಿ ನೀವು, ತಗೊಳ್ಳಿ. ಆಯ್ತು, ಪದೇ ಒಂದು ನಿಮಿಷ. ಗೋಪಿ, ಆರ್ತಿ ತಗೋಪ್ಪ. ಏಯ್, ಇಲ್ಲಿದೆ ಆರ್ತಿ. ಥ್ಯಾಂಕ್ ಯು. ಅಯ್ಯೋ, ಹಾವು! ಕಾಪಾಡಿ, ಹಾವು! ಎಲ್ಲಿ ಎಲ್ಲಿ ಆಮೇಲೆ ರಕ್ತ! ಅಮ್ಮ! 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 ರಕ್ತ! ಅಯ್ಯೋ, ರಕ್ತ! ರಕ್ತ ಬರ್ತಿದೆ! ಅಯ್ಯೋ ಚಿನ್ನು, ಏನಾಯ್ತಪ್ಪ? ಅಯ್ಯೋ ದೇವ್ರೆ, ಏನ್ ಮಾಡೋದೀಗ? ನೀ ಹೋಗಿ ಅರ್ಶನ ತಗೊಂಡ್ ಬರ. ಹೋಗಮ್ಮ. ಏ ವಸು, ಏನಾಯ್ತು ಅಂತ ನೀನಾದ್ರೂ ಹೇಳೆ. ಏನಪ್ಪ ಇದು ಎಲ್ಲ ಸುಮ್ಮನಿರಲ್ಲ? ಸ್ವಲ್ಪ ಸುಮ್ನಿರ್ತೀಯಾ? ಯಾರೋ ಹಾವು ಹಾವು ಅಂತ ಕಿರ್ಚ್ಕೊಂಡ್ರು, ಓಡ್ ಬರ್ಬೇಕಾದ್ರೆ ತುಪ್ಪದ ಪಾತ್ರೆಗೆ ಎಳ್ವಿ ಜಾರ್ ಬಿದ್ದೆ. ಈಗೇನಾಯ್ತು? ಏನು ಏನಾಯ್ತಾ? ಇಷ್ಟೊಂದು ಈ ಪಾಟಿ ರಕ್ತ ಸುರಿತಾ ಇದೆ, ಏನಾಯ್ತು ಅಂತ ಕೇಳ್ತಿದ್ಯಲ್ಲ? ಏನಪ್ಪ ಇದು, ಹೀಗ್ ಮಾತಾಡ್ತಾನೆ? ಏನಾಗುತ್ತೆ? ತುಪ್ಪದ ಪಾತ್ರೆ ಎಡುವುದ ಬಿದ್ದ ಅಷ್ಟೇ. ಹಾವು ಹೊರಟಾಯ್ತಾ? ಅದೆಲ್ಲ ನಮ್ಮ ಅಮ್ಮನ ಆರ್ಭಟಕ್ಕೆ ಎದ್ರಿ ಒಟ್ಟಾಗಿರ್ಬೇಕು. ಐ ಆಮ್ ವೆರಿ ಸಾರಿ ಗೋಪಿ. ಆಕ್ಚುಲಿ ನಾನು ಬೇಕು ಅಂತ ಮಾಡಲಿಲ್ಲ ಕಣೋ. ನೀನು ನನಗೆ ದಿನ ರೇಗಿಸ್ತಾ ಇದ್ದಲ್ಲ, ಅದಕ್ಕೆ ಕೋಪ ತಡಿಯೋಕ್ಕಾಗದೆ ಹಾಗೆ ಒಂದು ಚಿಕ್ಕ ಹಾವಿನ ನಾಟಕ ಆಡಿದೆ ಕಣೋ. ನಾನು ಚಿಕ್ಕವಳಿದ್ದಾಗ್ಲಿಂದಲೂ ನಿನ್ ಕಂಡ್ರೆ ನನಗೆ ಎಷ್ಟು ಇಷ್ಟ ಗೊತ್ತಾ? ಫಸ್ಟ್ ಟೈಮ್ ನಿನ್ನ ನನ್ನ ಗೌರಕ್ಕನ ಮದುವೆಯಲ್ಲಿ ನೋಡಿದಾಗಲೇ ನನ್ನ ಮನಸ್ಸನ್ನ ನಿನಗೆ ಕೊಟ್ಬಿಟ್ಟೆ. ಈಗ ಇಷ್ಟು ದಿನಗಳ ಮೇಲೆ ನಿನ್ನ ನೋಡಿದ್ಮೇಲೆ ನನ್ನ ಹೃದಯದ ಬಡ್ತ
ಎಷ್ಟು ಸ್ಪೀಡ್ ಆಗೋಯ್ತು. ನಾಚಿಕೆಯಿಂದ ನೆಲ ಕೆರೆಯೋಗಾಯ್ತು ಅಂತ ಮಾತ್ರ ಹೇಳ್ಬೇಡ, ಯಾಕಂದ್ರೆ ನನಗಿದು ಅದು ಇಷ್ಟ ಆಗಲ್ಲ. ನಿನಗ್ ಸಾರಿ ಹೇಳಕ್ ಬಂದಲ್ಲ. ಅಯ್ಯೋ ನನಗ್ ಬುದ್ಧಿ ಇಲ್ಲ. ಕೋತಿ. ಸೇಮ್ ಟು ಯು. ಏ ಕೋತಿ, ಯಾಕೋ ತುಂಬಾ ತಲೆ ನೋವ್ತಾ ಇದೆ. ಹೋಗ ನೋಡೋ, ಕಾಫಿ ತಗೊಂಬ. ವಾಟ್? ಅದು ನೀನೇ ಮಾಡ್ಕೊಂಬರ್ಬೇಕು. ನಾನಾ? ಈಗ ನೀನ್ ಕಾಫಿ ತರಲ್ಲ ಅಂತ ಇಟ್ಕೋ ಅಂತ ಅನ್ಕೋ. ಆಗ ನಮ್ಮ ಅಮ್ಮನ್ ಕರೆದು ಯಾರು ತುಪ್ಪ ಚೆಲ್ಲಿದ್ರು, ಯಾರು ಹಾವು ಹಾವು ಅಂತ ಕಿರ್ಚ್ಕೊಂಡ್ರು, ಯಾರು ನನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ರು ಅಂತೆಲ್ಲ ಹೇಳ್ಬಿಡ್ತೀನಿ. ನಮ್ಮಮ್ಮ ಗೌರಮ್ಮ ಅಂದ್ರೆ ನಿಮ್ಮ ಅಕ್ಕ, ಅವ್ರಿಗೆ ನನ್ ಕಂಡ್ರೆ ಎಷ್ಟಿಷ್ಟ ಅಂತ ಗೊತ್ತು ತಾನೆ? ಹಾ ಸರಿ ಬಾ. ಓಕೆ. ಅಯ್ಯೋ ದೇವ್ರೆ, ವರ್ಷಕ್ಕೊಂದು ಶಿವರಾತ್ರಿ ಅಂತ ಇವತ್ತು ಇವಳು ಅಡಿಗೆ ಮನೆಗೆ ಬಂದಿರೋದು ನೋಡಿದ್ರೆ ನನ್ಗೆ ಯಾಕೋ ಭಯ ಆಗ್ತಾ ಇದೆ ಕಣ್ರೆ. ಏನೂ ಆಗಿಲ್ಲ. ಹೆಣ್ಣು ಮಕ್ಳು ಕೆಲ್ಸ ಕಲಿಬೇಕು, ಮುದ್ದು ಮಾಡಿ ಹಾಳು ಮಾಡಬೇಡಿ. ಇವತ್ತಲ್ಲ ನಾಳೆ ಮದುವೆ ಮಾಡ್ಕೊಳ್ಳೇಬೇಕಲ್ಲ, ಆಮೇಲೆ ಗಂಡ ಮನೆಗೆ ಹೋಗ್ಲೇಬೇಕಲ್ಲ, ಅಲ್ಲ ಮನೆ ಮರ್ಯಾದೆ ಉಳಿಸ್ಬೇಕಲ್ಲ. ವಾಟ್ ಮಮ್ಮಿ? ಬಾಮ್ಮ, ಬಾ 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 ಬಾ. ಏನದು? ಕಾಫಿ. ಕಾಫಿನಾ? ಕಾಫಿ ನಾನು ಕುಡಿಯೋದೇ ಇಲ್ವಲ್ಲ. ಹೌದು, ಓನ್ಲಿ ಮಿಲ್ಕ್. ಬಂದಿರೋದೇ ವೇಸ್ಟ್. ಗಣಾನಾಹಂತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಾನ ಶೃಣ್ವನ್ನೋತಿಭಿಃ ಸೀದಸಾದನಂ. ನಂಜಮ್ಮ, ನನ್ ಬಟ್ಟೆ ಯಾಕೆ ಒಗ್ದಿಲ್ಲ? ಕೊಬ್ಬು ಜಾಸ್ತಿ ಆಯ್ತು. ಬೆರಣಿ ತರ್ತಿದ್ದೀನಮ್ಮ. ಅದೆಲ್ಲ ನನಗೆ ಗೊತ್ತಿಲ್ಲ. ಮೊದ್ಲು ನನ್ ಬಟ್ಟೆ ಹೋಗಿ. ನಂಜಮ್ಮ, ಯಾಕೆ ಅವಳು ಬಟ್ಟೆ ಒಗ್ದಿಲ್ಲ? ತಪ್ಪಲ್ವಾ? ಎದೋಗ ಅವಳು ಬಟ್ಟೆ ಹೋಗಿ. ಹೋಗು. ಸರಿ ಅಮ್ಮ. ಅಮೂಲ್ ಆಂಟಿ, ನೀವೀ ಕೆಲ್ಸ ಎಲ್ಲ ಮಾಡದ? ಚಚೆ, ಯಾಕೆ ಅವಳು ಇದನ್ನೆಲ್ಲ ಮಾಡಲ್ಲ ಅಂದ? ಅದು ಪೇಟೆ ಪುಟ್ಟಮ್ಮ ಬಂದು ಬೆರಣಿ ತಟ್ಟಮ್ಮ. ವಾಟ್? ನಾನಾ? ಏನ್ ವಾಟ್ ನೀನಾ? ಮುಟ್ಟಿದ ತಕ್ಷಣ ಕೈ ಸೋದೋಗ್ಬಿಡುತ್ತಾ? ಪಾಪ ನಂಜಮ್ಮ ಬೆಳಗ್ಗೆಯಿಂದ ಎಲ್ಲ ಕೆಲಸನೂ ಮಾಡ್ತಿಲ್ವಾ? ಬಂದ್ ತಟ್ಟೆ. ಬೇಡ, ನೀನಾಗ್ ನೀನೇ ಬರ್ತೀಯೋ ಅಥವಾ ನಮ್ಮ ಅಮ್ಮನ್ ಕರೆದು ಅವತ್ ಯಾರ್ಯಾರು ಏನೇನ್ ಮಾಡಿದ್ರು ಅಂತ ಹೇಳ್ಬಿಡ್ಲು. ಈ ಲುಕ್ ಎಲ್ಲ ಬೇಡಮ್ಮ. ನೋಡ್ರ ನಿಮ್ ಹೊಸ ಕೆಲ್ಸ ಹುಡುಗಿನ? ಅಯ್ಯೋ ಅಯ್ಯೋ ಅಯ್ಯೋ, ನನ್ ಮಗಳು ಬೆಣ್ಣೆ ತಟ್ತಾ ಇದ್ದಾಳ. ಇವತ್ ಸೂರ್ಯ ಯಾವ ದಿಕ್ಕಿನಲ್ಲಿ ಹುಟ್ಟಿದಾನಪ್ಪ? ಇದು ಸೂರ್ಯನ ಪ್ರಭಾವ ಅಲ್ಲ, ನಮ್ ಚಂದ್ರನ್ ಪ್ರಭಾವ. ಹಲೋ ಹಲೋ, ನಿಮ್ ಕೆಲ್ಸ ಇನ್ನು ಮುಗ್ದಿಲ್ಲ, ಇನ್ನೂ ಸ್ವಲ್ಪ ಇದೆ, ಇರಿ. ಎಮ್ಮೆ ತಮ್ಮಣ್ಣ, ಏನ್ ಪುಣ್ಯ ಮಾಡಿದ್ಯಾ ನೀನು? ಇಂತ ಒಂದ್ ಸುಂದರವಾದ ಹುಡುಗಿ ಕೈಲಿ ಮೈ ತೊಡಸ್ಕೊತಾ ಇದೆಯಲ್ಲ. ವೆರಿ ಗುಡ್ ವೆರಿ ಗುಡ್. ಏನ್ ಹಂಗುಚ್ತಾ ಇದೆಯಾ? ಸ್ವಲ್ಪ ನೀರು ತಗೊಂಡು ಅಡಿಲಲ್ಲ ಚೆನ್ನಾಗಿ ಉಜ್ಜೆ ಉಜ್ಜೆ. ಏನ್ ಕೆಲಸ ಮಾಡೋದು ಸುಲಭ ಅಲ್ಲ. ತುಂಬಾ ಥ್ಯಾಂಕ್ಸ್. ಈಗ ತಾನೇ ಸ್ನಾನ ಮಾಡ್ಬೇಕು ಅನ್ಕೋತಾ ಇದ್ದೆ. ನೀರ್ ಹಾಕ್ಬಿಟ್ಟು ತುಂಬಾ ಹೆಲ್ಪ್ ಮಾಡಿದ್ಯಾ. ಅವಳು ನೀರ್ ಹಾಕಿದ್ಲು, ಅವಮಾನ ಆಯ್ತಲ್ಲ. ಇನ್ ಊರ್ ಬಿಟ್ಟು ಹೋಗ್ತಾನ? ಅವನು ಹೋಗಲ್ಲ, ನಾವೇ ಓಡಿಸ್ಬೇಕು. ನಮ್ಮೂರಿಗೆ ಬಂದು ಅದು ನಮ್ಮುಂದನೆ ದೊಡ್ಡ ಹೀರೋ ತರ ಮೆರಿತಾನೆ. ಈಗ ನೀವು ಕೊಡೋ ಏಟ್ಗೆ ಜನ್ಮ ಎತ್ತಿದ್ರು ಈ ಊರ್ ಕಡೆ ತಲೆ ಹಾಕಿ ಮಲಗಬಾರ್ದು. ಏನು ಏನು ರಿಯಾಕ್ಷನ್ ಕೊಡ್ತಾ ಇಲ್ಲ ಅಲ್ರೋ? ನನ್ ಮುಖ ನೋಡಿದ್ರು ಏನಾದ್ರು ಹೇಳ್ಬೇಕಲ್ವಾ? ಈ ಮರಾನು ಮಹಾರಾಜರೇ ಬೆಳೆಸಿದ್ದಂತೆ. ಊರಲ್ಲಿ ಇನ್ನೂ ಏನೇನು ಮಹತ್ವ ಇದೆ ಅಂತ ತೋರಿಸ್ತೀನಿ. ಯಾಕಮ್ಮ ಜಂಗ್ಲಿ, ನೀನ್ ಆಡಲ್ವಾ? ನಿನಗೆ ಜಾಗ ಬಿಟ್ಟಿದ್ದೀನಿ. ಸಾರಿ. ಗೇಮು ಆಡ್ತೀಯಾ?
ಕೂತ್ಕೊಳ್ಳಿ. ಈಸ್ಟ್ ವೆಸ್ಟ್ ಆಟ ಶುರುವಾಯ್ತು. ಒಂದೊಂದೇ ವಿಕೆಟ್ ಬೀಳಿಸ್ತಾರಂಗ್ ಕಾಣಿಸ್ತಾವನೆ. ಬರ್ತಾವನೆ. ಅಯ್ಯೋ ನಡೆಯ ಕೆರೆ ಮಾಡೋಣ. ಬೆಳೆ ಗುರು, ಬೆಳೆ.